ಹಾಯ್ ಫ್ರೆಂಡ್ಸ್, ರಾಜ್ ಎಲೆಕ್ಟ್ರಿಕಲ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಶಾಪ್ಗೆ ಒಂದು ಶಾರ್ಪ್ ಸಂಪ್ ಮೋಟ್ರ್ ಬಂದಿತ್ತು. ಈ ಮೋಟ್ರ್ಗಳಲ್ಲಿ ರೆಡ್ ಕಂಟಿನ್ಯೂಟಿ ಬರ್ತಿರಲಿಲ್ಲ. ಆ್ಯಕ್ಚುಲಿ ವೈಂಡಿಂಗ್ ಏನಾರು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿದೋ. ರೆಡ್ ಏನಾರು ಕಂಟಿನ್ಯೂಟಿ ಎಲ್ಲರ ಸ್ವಲ್ಪ ವೈರ್ಗೆ ಬಿಟ್ಟಿದೆಯಾ ಅಂತ ನೋಡಿದೋ. ಆ್ಯಕ್ಚುಲಿ ಗ್ರೌಂಡಿಂಗ್ ಬರ್ತಾಯಿದೆ. ಈ ಕಾಯಿಲ್ ಬಂದು ತುಂಬ ಹಾರ್ಡಾಗಿದೆ, ಜಾಸ್ತಿ ದಿನ ಇರೋದಿಲ್ಲ. ಅದನ್ನ ರೆಡಿ ಮಾಡೋದು ವೇಸ್ಟ್ ಅನ್ನಿಸ್ತು. ಹಾಗಾಗಿ ರಿವೈಂಡಿಂಗ್ ಮಾಡಿ ರೆಡಿ ಮಾಡೋಣ. ಬುಷ್ ಎಲ್ಲ ಚೆನ್ನಾಗಿದೆ, ಹಾಗಾಗಿ ಬನ್ನಿ ವೈಂಡಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ರನ್ನಿಂಗ್ ಕಾಯಿಲ್ನ ನಾವು ಇನ್ಸರ್ಟ್ ಮಾಡಿದ್ದೀವಿ. ನೋಡಿ 1 to 6 ಬರುತ್ತೆ. 1 2 3 4 5 6 1 to 6 ಬರುತ್ತೆ. ಇದು ಆ್ಯಕ್ಚುಲಿ ಬಂದು ಸ್ಟಾರ್ಟಿಂಗ್ ಕಾಯಿಲು. ಇಲ್ಲಿಂದ ಇಲ್ಲಿಗೆ ಡಬಲ್ ಏರ್ ಕೂತ್ಕೊಳ್ಳುತ್ತೆ. ಅದು ನೆಕ್ಸ್ಟ್ ಇನ್ನೊಂದು ನೋಡಿ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಇಲ್ಲಿ ಈಗ 4 ಕಾಯಿಲೆ, ರನ್ನಿಂಗ್ ಕಾಯಿಲೆ 2 ಕೂರಿಸಿದ್ದೀವಿ. 4 ಕೂತ್ಕೊಳ್ಳುತ್ತೆ. ಇದು ಮಾತ್ರ ಡಬಲ್ ಏರ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗ್ ಕಾಯಿಲ್ 1 ಕೂರಿಸಿದ್ದೀವಿ. ನೋಡಿ, ನಿಮ್ಗೆ ಕಾಣ್ಬೋದು. ಇದು ಆ್ಯಕ್ಚುಲಿ ಬಂದು ಇದು ಡಬಲ್ ಏರ್ ಇದೆ. 1 to 8 ಬರುತ್ತೆ ಇದು ಪಿಚ್ಚು. ನೋಡಿ ಫ್ರೆಂಡ್ಸ್, ಈಗ ವೈಂಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಟ್ಟಿದ್ದೀವಿ ಆಲ್ರೆಡಿ. ಒಂದು ಸೆಟ್ ಕಟ್ಟಿದ್ದೀವಿ ನೋಡಿ. ಈ ಥರ 4 ಕಡೆ ಕಟ್ಟಿದ್ರೆ ಸಾಕು, ತೊಂದರೆ ಇಲ್ಲ. ನೋಡಿ, ಈಗ ವೈಂಡಿಂಗ್ ಎಲ್ಲ ಫಿನಿಶ್ ಆಗಿದೆ. 4 ಲೀಡ್ ವರ್ಕ್ಗಳಿಗೆ ಬರ್ತವೆ. ಸ್ಟಾರ್ಟಿಂಗ್ ಕಾಯಿಲ್ನವೆರಡು, ರನ್ನಿಂಗ್ ಕಾಯಿಲ್ನವೆರಡು, ಟೋಟಲ್ ಸೇರಿಸಿ ನೋಡಿ. ಇದು ರನ್ನಿಂಗ್ ಕಾಯಿಲ್ದು ಇವೆರಡು, ಇದು ಸ್ಟಾರ್ಟಿಂಗ್ ಕಾಯಿಲ್. ಇವೆರಡು ಸ್ಟಾರ್ಟಿಂಗ್ ಕಾಯಿಲ್ ಬರ್ತವೆ. 0.5 ಗೇಜ್ ಬಳಸಿದ್ದೀವಿ. ರನ್ನಿಂಗ್ ಕಾಯಿಲ್ ಬಂದು 0.6 ಬಳಸಿದ್ದೀವಿ. ಯಾವತ್ತೂ ಕೂಡ ಸಂಪ್ ಮೋಟ್ರ್ಗಳಲ್ಲಿ ರೊಟೇಷನ್ಗಳು ಚೇಂಜಸ್ ಬರೋಲ್ಲ, ಒಂದೇ ರೊಟೇಷನ್ ಬರೋದು. ನಾರ್ಮಲಿ ಒಂದೇ ರೊಟೇಷನ್ನೇ ಬರೋದು. ನಾರ್ಮಲಿ ನೀವು ಪಂಪ್ಗಳಲ್ಲಿ ನೋಡ್ಕೋಬೇಕು. ಪಂಪಲ್ಲಿ ಒಂದು ಆ್ಯರೋ ಮಾರ್ಕ್ ಕೊಟ್ಟಿರ್ತಾನೆ. ಆ್ಯರೋ ಮಾರ್ಕ್ ಈ ಥರ ಆ್ಯರೋ ಮಾರ್ಕ್ ಈ ಥರ ಕೊಟ್ಟಿದ್ರೆ ಒಂದೇ ರೊಟೇಷನ್ ಬರೋದು. ನೋಡಿ, ರನ್ನಿಂಗ್ ಕಾಯಿಲ್ ಇದೆಯಲ್ಲ, ಈ ರನ್ನಿಂಗ್ ಕಾಯಿಲ್ ಲೀಡ್ ಏನಿದೆ, ಆ ರನ್ನಿಂಗ್ ಕಾಯಿಲ್ನ ಆ್ಯರೋ ಮಾರ್ಕ್ ಏನು ಕೊಟ್ಟಿರ್ತಾನೆ ಅದರ ಸ್ಟಾರ್ಟಿಂಗ್ ಕಾಯಿಲ್ನ ತಗೊಂಡು ಇದನ್ನು ಸೇರಿಸಿ ನಾವು ಬ್ಲೂ ಮಾಡ್ತೀವಿ. ಬ್ಲೂಗೆ ಕಾಮನ್ ಮಾಡ್ತೀವಿ. ಇದನ್ನು ನಾವು ರೆಡ್ಡಿಗೆ ಹೊಡಿತೀವಿ, ಇದನ್ನು ನಾವು ಯೆಲ್ಲೋಗೆ ಹೊಡಿತೀವಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ನಾನು ಹೇಳ್ದಂಗೆ ಈ ರನ್ನಿಂಗ್ ಕಾಯಿಲು ಮತ್ತು ಈ ಕಾಯಿಲ್ನ ಎರಡು ಸೇರಿಸಿ ಬ್ಲೂ ಕಲರ್ಗೆ ಜಾಯಿಂಟ್ ಮಾಡಿದ್ದೀವಿ, ನೋಡ್ಬೋದು ನೀವು. ಮತ್ತು ಇನ್ನೊಂದು ನೋಡಿದೆ, ಇದು ರನ್ನಿಂಗ್ ಕಾಯಿಲಿಂದ ಉಳಿದ ಭಾಗ. ಇದು ಒಂದೇ ಒಂದು ಉಳಿದಿರುತ್ತೆ. ಒಂದು ರನ್ನಿಂಗ್ ಕಾಯಿಲ್ ಇದಕ್ಕೆ ಸೇರ್ಕೊಂಡಿರುತ್ತೆ ಕಾಮನ್ಗೆ. ಇನ್ನೊಂದು ರನ್ನಿಂಗ್ ಕಾಯಿಲ್ ಲೀಡ್ನ ನಾವು ರೆಡ್ಡಿಗೆ ಹಾಕಿರ್ತೀವಿ. ಇನ್ನೊಂದು ಸ್ಟಾರ್ಟಿಂಗ್ ಕಾಯಿಲ್ ಲೀಡ್ನ ನಾವು ಯೆಲ್ಲೋಗೆ ಹಾಕಿರ್ತೀವಿ. ನೋಡಿ, ಇಲ್ಲಿ ನೋಡ್ಬೋದು. ಬನ್ನಿ, ಈಗ ಇದನ್ನು ಕಟ್ಟಿ ನೀಟಾಗಿ ಫಿಟ್ಟಿಂಗ್ ಮಾಡಿ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಆಗಿ ಫಿಟ್ಟಿಂಗ್ ಮಾಡಿ ಅದಕ್ಕೆ ವಾಟರ್ ಫಿಲ್ ಮಾಡಿ ಈಗ ಕಂಟಿನ್ಯೂಟಿ ಚೆಕ್ ಮಾಡೋಣ. ಫಸ್ಟ್ ಬ್ಲೂಯಿಂದ ಹಿಡ್ಕೋಬೇಕು. ಬ್ರೈಟಾಗಿ ಬರುತ್ತಿದೆ. ಬ್ಲೂಯಿಂದ ರೆಡ್ಡಿಗೆ, ಬ್ಲೂಯಿಂದ ಯೆಲ್ಲೋಗೆ, ಆಮೇಲೆ ಬ್ಲೂಯಿಂದ ನೋಡಿ ಬ್ಲೂ ಟಚ್ ಕೊಟ್ಟಿದ್ದೀನಿ, ಬಾಡಿಗೆ ಬರ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ನೋಡಿ ಒಂದು 50 ಕೆಪಾಸಿಟರ್ ಹಾಕಿದ್ದೀವಿ. ನೋಡಿ, ಈಗ ಫೇಸ್ಗೆ ನೋಡಿ ಒಂದು ಕೆಪಾಸಿಟರ್ನ ರೆಡ್ಡಿ ಕೊಟ್ಟಿದ್ದೀವಿ, ಜೊತೆಗೆ ಫೇಸ್ ಕೊಟ್ಟಿದ್ದೀವಿ. ಇನ್ನೊಂದನ್ನ ಕೆಪಾಸಿಟರ್ ಡೆಡ್ ಮಾಡಿದ್ದೀವಿ. ಕೆಪಾಸಿಟರ್ ಇನ್ನೊಂದು ವೈರ್ ತಂದು ಡೆಡ್ ಮಾಡಿದ್ದೀವಿ. ಇದಕ್ಕೆ ಬ್ಲೂಗೆ ನ್ಯೂಟ್ರಲ್ ಕೊಟ್ಟಿದ್ದೀವಿ. ಈಗ ಕನೆಕ್ಷನ್ ಆಗಿ ಒಂದ್ಸರಿ ಚೆಕ್ ಮಾಡೋಣ. ಇದು ನಮ್ಮ ವಿಡಿಯೋ ಬಂದು ಎಜುಕೇಷನ್ ಪರ್ಪಸ್ಸು. ನೀವು ಪವರಲ್ಲಿ ವರ್ಕ್ ಮಾಡೋದ್ರಿಂದ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಹಾಗಾಗಿ
ನೋಡಿ ಒಂದು ಸೇಫ್ಟಿ ಪರ್ಪಸ್ಗೆ ಒಂದು MCB ಹಾಕಿದ್ದೀವಿ. ಹಾಗಾಗಿ ನೀವು ಈ ಥರ ಚೆಕ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಎಜುಕೇಷನ್ ಪರ್ಪಸ್ ಒಂದು ನಮ್ಮ ವೀಡಿಯೋ ಓಡ್ತಾ ಇದೆ. ಆರ್ಮ್ ಸೆಟ್ಟಿಂಗ್ ತೋರಿಸ್ತಾ ಇದೆ. ಐ ಥಿಂಕ್ 7 ಆರ್ಮ್ಸ್ ತೋರಿಸ್ತಾ ಇದೆ ಹಾಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು. ಸೊ ಇದರದ್ದು ಡಾಟಾ ಬಂದು 1 HP ಸಂಪ್ ಮೋಟ್ರು, ಆರ್ಮ್ಸ್ 10 ಬರುತ್ತೆ, RPM 2800 ಬರುತ್ತೆ. ನೋಡಿ ಇದು RWC ಅಂತ ಇರೋದು ರನ್ನಿಂಗ್ ವೈಂಡಿಂಗ್ ಕಾಯಿಲ್ ಅಂತ, SWC ಅಂತ ಇರೋದು ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ ಅಂತ. ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲಲ್ಲಿ ಹಳೆ ವೈರ್ ಬಂದು 250 ಗ್ರಾಮ್ ಇದೆ, ಗೇಜ್ ಬಂದು 0.5 SWG ಇದೆ. ರನ್ನಿಂಗ್ ವೈಂಡಿಂಗ್ ಕಾಯಿಲಲ್ಲಿ 350 ಗ್ರಾಮ್ ಓಲ್ಡ್ ವೈರ್ ಇದೆ, 0.6 SWG ವೈರ್ ಇದೆ. ಇದರಲ್ಲಿ ಟರ್ನ್ಸ್ ಬಂದು ಪಿಚ್ ನೋಡಿ 1 to 3, 1 to 6, 1 to 8, 1 to 10, 1 to 12 ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸ್ಟಾರ್ಟಿಂಗಲ್ಲೂ ಕೂಡ 1 to 6, 1 to 8, 1 to 10, 1 to 12 ಇದೆ. ಆದರೆ ನಾವು ವೈಂಡಿಂಗನ್ನು ಚೇಂಜ್ ಮಾಡಿದ್ದೀವಿ ಆ್ಯಕ್ಚುಲಿ. ನೋಡಿ ನೀವು ನೋಡ್ಬೋದು, ಈಗ ನ್ಯೂ ವೈರು 0.6 ಬಂದು 400 ಗ್ರಾಮ್ ತಗೊಂಡಿದೆ. ಸ್ಟಾರ್ಟಿಂಗ್ ವೈಂಡಿಂಗ್ ಬಂದು ನ್ಯೂ ವೈರ್ ಬಂದು 220 ಗ್ರಾಮ್ ತೊಗೊಂಡಿದೆ. ವೈಂಡಿಂಗ್ನ ನಾವು ಚೇಂಜ್ ಮಾಡಿದ್ದೀವಿ. ಅಂದರೆ ನಾವು ರನ್ನಿಂಗ್ ವೈಂಡಿಂಗ್ ಕಾಯಿಲ್ನ 1 to 6, 1 to 8, 1 to 10, 1 to 12 ಮಾಡಿದ್ದೀವಿ. ಸ್ಟಾರ್ಟಿಂಗ್ ವೈಂಡಿಂಗ್ನ 1 to 8 ಮಾತ್ರ ತೊಗೊಂಡಿದ್ದೀವಿ. 1 to 6 ನಾವು ಇಗ್ನೋರ್ ಮಾಡಿದ್ದೀವಿ. ಯಾಕೆ ಅಂತಂದರೆ ನಾವು 1 to 8 ಫುಲ್ ಕಾಯಿಲ್ ಮಾಡಿದ್ದೀವಿ. ಹಾಫ್ ಕಾಯಿಲ್ ಬರುತ್ತೆ, ಫುಲ್ ಕಾಯಿಲ್ ಮಾಡಿದ್ದೀವಿ. ಅಂದರೆ 51 ಟರ್ನ್ಸ್ ಹಾಕಿರೋದ್ರಿಂದ ನಮಗೆ ಈ ಒಂದು ಪಿಚ್ಚು ಖಾಲಿ ಉಳಿಯೋದಿಲ್ಲ. ಹಾಗಾಗಿ ಈ ಥರ ಮಾಡಿದ್ದೀವಿ. ಕೋರ್ ಲೆಂತ್ ಬಂದು 5.3 ಸೆಂಟಿಮೀಟರ್ ಇದೆ, ಕೋರ್ ಡಯ ಬಂದು 6 ಸೆಂಟಿಮೀಟರ್ ಇದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ ಟರ್ನ್ಸ್ ಬಂದು 28 ಇದೆ, 1 to 10, 1 to 8, 1 to 10 57 ಇದೆ, 1 to 12 57 ಇದೆ. ಹಾಗಾಗಿ ನೋಡಿ ಈ ಥರ ವೈಂಡಿಂಗ್ ಮಾಡಿದ್ದೀವಿ. ರನ್ನಿಂಗ್ ವೈಂಡಿಂಗ್ ಕಾಯಿಲಲ್ಲಿ ಮಾತ್ರ ನಾವು 27 ಬದಲು 51 ಟರ್ನ್ಸ್ ಮಾತ್ರ ಹಾಕಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಟರ್ನ್ಸು ಇಷ್ಟೇ ಡಾಟಾ ಬರೋದು. ವೈಂಡಿಂಗ್ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕೆ ಈ ಥರ ಮಾಡ್ತಾರಪ್ಪ ಅಂತಂದರೆ ವೈರನ್ನು ಉಳಿಸೋ ಸಲುವಾಗಿ. ಅದು ಕಂಪ್ನಿಯವರು ಮಾಡ್ತಾರೆ, ನಾವು ಒಂದು ಸ್ವಲ್ಪ ಚೇಂಜಸನ್ನು ಮಾಡ್ಕೊತೀವಿ. ನಾರ್ಮಲಿ ಮೋಸ್ಟ್ ಆಫ್ ಆಲ್ 10 ಮೋಟ್ರು ಅಂತಂದರೆ ಇದು ಈ ಥರ ಪ್ರೋ ಮೋಟ್ರ್ಗಳು ತುಂಬ ರೇರು. 10 ಮೋಟ್ರ್ಗಳಲ್ಲಿ ಯಾವುದೋ 1-2 ಮೋಟ್ರ್ ಈ ಥರ ಬರುತ್ತೆ. ಆದರೆ 10 ಮೋಟ್ರಲ್ಲಿ ನಾರ್ಮಲಿ ಬರೋದು 1 to 6, 1 to 8, 1 to 10, 1 to 12 ನಾರ್ಮಲ್ ಇದು ಬರೋದು. ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ 1 to 8, 1 to 10, 1 to 12 ಇದು ಕಾಮನ್ ಇದು. ಹಾಗಾಗಿ ಯಾವುದೋ ಕೆಲವು ಮೋಟ್ರ್ಗಳು ಮಾತ್ರ ಈ ಥರ ಬರ್ತವೆ ಅಷ್ಟೇ. ಥ್ಯಾಂಕ್ ಯು.